ಪ್ರೀತಿಯ ಬಂಧುಗಳೇ, ಭಾಗವತದ ಒಂದು ಪ್ರಸಂಗ ಇದು. ಯಾದವ ವಂಶದ ಮೂಲ ಪುರುಷನಾದ ಯದು ಮಹಾರಾಜ ಒಂದು ಬಾರಿ ತರುಣ ಬ್ರಾಹ್ಮಣನನ್ನು ಕಂಡನು. ಅವನು ಸರ್ವಸಂಗ ಪರಿತ್ಯಾಗಿಯಂತೆ ಕಂಡರೂ ಸದಾ ಸಂತೋಷವಾಗಿ ಇರುತ್ತಿದ್ದ. ಯದುರಾಜ ಅವನನ್ನು ಕೇಳಿದ, ನೀನು ಸದಾ ಆನಂದವಾಗಿ ಹೇಗೆ ಇರುವೆ? ಇದನ್ನು ಯಾರಿಂದ ಕಲಿತೆ? ನಿನ್ನ ಗುರು ಯಾರು? ಅದಕ್ಕೆ ಆ ಯುವಕ ಹೀಗೆ ಉತ್ತರಿಸಿದ, ಮಹಾರಾಜನೇ, ನನಗೆ ಒಬ್ಬ ಗುರುವಿಲ್ಲ. ಪ್ರತಿಯೊಬ್ಬರಿಂದ ಪ್ರತಿ ವಸ್ತುವಿನಿಂದ ಕಲಿತಿದ್ದೇನೆ. ನನ್ನ ಮೊದಲ ಗುರು ಭೂಮಿ. ನಾವೆಲ್ಲ ಎಷ್ಟೇ ತುಳಿದರೂ ಸಹನೆಯಿಂದ ಲಕ್ಷಾಂತರ ವರ್ಷಗಳಿಂದ ಆಹಾರ ನೀಡಿ ಸಲಹುತ್ತಿದೆ. ಸಹನೆಯ ಪಾಠವನ್ನು ಭೂಮಿಯಿಂದ ಕಲಿತೆ. ಗಾಳಿ ಮತ್ತೊಂದು ಗುರು. ವಾಯು ನಮ್ಮ ಜೀವನದ ಆಧಾರ. ಅದು ಎಲ್ಲೆಲ್ಲಿಯೂ ಹಾರಿ ಬರುತ್ತದೆ. ಅದು ತರುವ ಸುಗಂಧ ದುರ್ಗಂಧ ಅದರದಲ್ಲ. ಅದಕ್ಕೆ ಯಾವ ಲೇಪವೂ ಇಲ್ಲ. ನಾವು ಎಂಥದ್ದೇ ಸುಖ ದುಃಖಗಳ ಸಂದರ್ಭದಲ್ಲೂ ಅಂಟದೆ ಇರಬೇಕು ಎನ್ನುವುದನ್ನು ಈ ಮೂಲಕ ಕಲಿತೆ. ಇನ್ನು ನೀರು. ಮನಸ್ಸು ಅದರಂತೆ ಸ್ವಚ್ಛವಾಗಿ ಇರಬೇಕೆಂದು ತಿಳಿದೆ. ಅಗ್ನಿ ಹಾಕಿದ್ದೆಲ್ಲವನ್ನು ತಿಂದು ಮುಗಿಸುತ್ತದೆ, ಆದರೂ ಅದು ಶುದ್ಧ. ಆ ಮೂಲಕ ಯೋಗಿಯಾದವನು ಯಾವುದೇ ಸಮಯದಲ್ಲೂ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು ಎಂದು ತಿಳಿದೆ. ದಿನವೂ ಸೂರ್ಯಚಂದ್ರರನ್ನ ನೋಡ್ತೀವಿ. ಅವರು ತಾವು ಉರಿದು ಜಗತ್ತಿಗೆ ಬೆಳಕು ನೀಡ್ತಾರೆ, ಹೊಳಪನ್ನು ನೀಡ್ತಾರೆ. ಸ್ವಾರ್ಥರಹಿತ ಬಾಳಿಗೆ ಇವರೇ ಗುರುಗಳು. ಸಮುದ್ರಕ್ಕೆ ನೂರಾರು ನದಿಗಳು ಬಂದು ಸೇರಿದರೂ ಅದು ಉಕ್ಕುವುದಿಲ್ಲ. ಎಂತಹ ಬಿಸಿಲೆ ಬಂದರೂ ಬತ್ತುವುದಿಲ್ಲ. ಐಶ್ವರ್ಯ ಬಂದಾಗ ಹಿಗ್ಗಬಾರದು, ಬಡತನ ಬಂದಾಗ ಕುಗ್ಗಬಾರದು ಎಂಬ ನೀತಿಯನ್ನು ಸಮುದ್ರ ತಿಳಿಸುತ್ತದೆ. ಪತಂಗಗಳು ಬೆಂಕಿಯನ್ನು ಕಂಡು ಆಕರ್ಷಿತವಾಗಿ ಅಲ್ಲಿಗೆ ಹೋಗಿ ಸುಟ್ಟು ಹೋಗುತ್ತವೆ. ಅಂತೆಯೇ ಮಾನವನು ಇಂದ್ರಿಯ ಸುಖಗಳಿಂದಲೇ ನಮಗೆ ಸುಖವೆಂದು ಭಾವಿಸಿ ಹೋಗಿ ಕಷ್ಟಗಳಿಗೆ ಗುರಿಯಾಗ್ತಾನೆ. ಇಂದ್ರಿಯ ನಿಗ್ರಹವನ್ನು ಪತಂಗದಿಂದ ಕಲಿತೆ. ಜೇನುಹುಳುವು ಹೂವಿಗೆ ಸ್ವಲ್ಪವೂ ತೊಂದರೆ ಆಗದಂತೆ ಮಧುವನ್ನು ಹೀರಿ ಶೇಖರಿಸಿಡುತ್ತದೆ. ಆದರೆ ತಾನು ಸಂಗ್ರಹಿಸಿದ ಮಧುವನ್ನು ತಾನು ಬಳಸದೆ ಇತರರಿಗೆ ಹಂಚುತ್ತದೆ. ಹಾಗೆಯೇ ನಾನು ಒಂದೊಂದರಿಂದ ಒಂದೊಂದು ಗುಣವನ್ನು ಕಲಿತಿರುವೆ. ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಅಷ್ಟೇ ನಮ್ಮ ಜನ್ಮದ ಅಥವಾ ಜೀವನದ ಉದ್ದೇಶ ಸಾಧಿಸೋಕೆ ಬದುಕಬೇಕು. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ಪಶು ಪಕ್ಷಿ ಪಂಚಭೂತಗಳಿಂದ ಒಂದೊಂದು ಗುಣ ಕಲಿತು ಉತ್ತಮರಾಗಬೇಕು. ಈಗ ನಾವು ಜೀವನದ ಯಾವ ಹಂತದಲ್ಲಿದ್ದೀವಿ, ಆ ಹಂತದಿಂದ ಉತ್ತಮ ಹಂತಕ್ಕೆ ನಿರಂತರವಾಗಿ ಮುಂದುವರಿಬೇಕು. ಎಲ್ಲ ತಪ್ಪು ನಾವೇ ಮಾಡಿ ಕಲಿತು ತಿದ್ದುಕೊಳ್ಳುವಷ್ಟು ಸಮಯ ಇಲ್ಲ. ಬೇರೆಯವರಿಂದ ಎಲ್ಲ ತಿಳ್ಕೋಬೇಕು. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಯೋಚಿಸಬೇಕು. ಹೀಗೆ ಉತ್ತಮನಾಗಬೇಕಾಗಿರುವ ಮನುಷ್ಯ ತನ್ನ ಇಂದ್ರಿಯಗಳ ದಾಸನಾಗಿ ಮನಸ್ಸಿನ ಗುಲಾಮನಾಗಿ ತನ್ನ ಜೀವನನ ತಾನೇ ಹಾಳು ಮಾಡ್ಕೊಳ್ತಿದ್ದಾನೆ. ಬಂಧುಗಳೇ, ಕಲಿಕೆ ಎಲ್ಲರಿಂದ ಎಲ್ಲವುದರಿಂದ ನಿರಂತರವಾಗಿರಲಿ. ಆದರೆ ನಿಜವಾಗಿಯೂ ಬದಲಾಗಬೇಕು ಅಥವಾ ಉತ್ತಮವಾಗಬೇಕು ಅಂತಂದರೆ ಅದು ಒಳಗಿನಿಂದ ಆಗಬೇಕು. ಹೊರಗಿನ ಬೆಳಕಿಗಿಂತ ಒಳಗಿನ ಬೆಳಕು ಅತಿ ಅವಶ್ಯಕ. ಉದಾಹರಣೆಗೆ, ಒಮ್ಮೆ ಶಂಕರಾಚಾರ್ಯರು ಕುಷ್ಠರೋಗಿಯೊಬ್ಬನನ್ನು ತಮ್ಮ ಸ್ಪರ್ಶ ಮಾತ್ರದಿಂದ ಗುಣಪಡಿಸಿದರು. ನಂತರ ಪರಮ ಪ್ರೀತಿಯಿಂದ ಅವನೊಡನೆ ಒಂದು ಶ್ಲೋಕದ ಪರಿಮಿತಿ ಇರುವ ಈ ಮಾತುಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಆಡುತ್ತಾರೆ. ಶಂಕರರು, ನಿನ್ನ ಬೆಳಕು ಯಾವುದು? ಶಿಷ್ಯ, ಹಗಲು ಸೂರ್ಯನಿಂದ, ರಾತ್ರಿ ದೀಪಾದಿಗಳಿಂದ ನೋಡುತ್ತೇನೆ. ಶಂಕರರು, ಸೂರ್ಯನ ಬೆಳಕು ದೀಪಗಳ ಬೆಳಕನ್ನು ನೋಡಲು ನಿನ್ನಲ್ಲಿರುವ ಬೆಳಕು ಯಾವುದು? ಶಿಷ್ಯ, ನನ್ನ ಕಣ್ಣುಗಳು. ಶಂಕರರು, ಕಣ್ಣು ಮುಚ್ಚಿದಾಗ ನಿನ್ನ ಬೆಳಕು? ಶಿಷ್ಯ, ಬುದ್ಧಿಯಿಂದ ಎಲ್ಲವನ್ನು ಗ್ರಹಿಸುತ್ತೇನೆ, ಆದ್ದರಿಂದ ಬುದ್ಧಿಯೇ ನನ್ನ ಬೆಳಕು. ಶಂಕರರು, ಬುದ್ಧಿಯ ಹಿಂಬದಿಯಲ್ಲಿ ಬೆಳಗುವ ಬೆಳಕಾವುದು? ಶಿಷ್ಯ, ಅದು ನಾನೇ ಗುರುಗಳೇ. ನಾನು ಎಂಬ ಒಳಗಿನ ಆತ್ಮವೇ ಆ ಬೆಳಕು. ಶಂಕರರು, ನಿಜ, ಆ ಎಂದೆಂದಿಗೂ ಬೆಳಗುವ ಬೆಳಕು ನೀನೇ ಆಗಿದ್ದಿ. ತತ್ವಮಸಿ.